ಸ್ನೇಹಿತರೆ, ಮತ್ಸ್ಯಗಂಧಿ ಸುಗಂಧಿನಿಯಾಗಿದ್ದು ಹೇಗೆ ನೋಡೋಣ ಬನ್ನಿ. ಇವಳು ದಾಸರಾಜನ ಮಗಳು ಸತ್ಯವತಿ. ಇವಳ ಕೆಲಸ ದೋಣಿ ನಡೆಸೋದು ಹಾಗೂ ಮೀನನ್ನು ಹಿಡಿಯೋದು. ಇದರಿಂದಾಗಿಯೇ ಇವಳ ಮೈ ದುರ್ಗಂಧವಾಗಿ ನಾರ್ತಾ ಇರ್ತದೆ. ಅದೇ ಕಾರಣಕ್ಕೆ ಇವಳಿಗೆ ಮತ್ಸ್ಯಗಂಧಿ ಅಂತ ಹೆಸರು ಕೂಡ ಬಂದಿರ್ತದೆ. ಒಂದಿನ ದೋಣಿ ನಡೆಸುವಾಗ ಪರಾಶರ ಮುನಿಗಳು ನದಿ ದಾಟಬೇಕು ಅಂತ ಇವಳ ದೋಣಿಯನ್ನು ಏರಿ ಕುಳಿತುಬಿಡ್ತಾರೆ. ಹೀಗೆ ದೋಣಿ ನಡೀತಾ ಇರುತ್ತದೆ. ಪರಾಶರ ಮುನಿಗಳು ಸೌಂದರ್ಯವತಿಯಾದ ಸತ್ಯವತಿಯನ್ನು ನೋಡಿ ಕಾಮಮೋಹಿತರಾಗಿ ಬಿಡ್ತಾರೆ. ನಂತರ ಸತ್ಯವತಿ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾ ಸತ್ಯವತಿ ತನಗಿರುವ ದುರ್ಗಂಧದ ಅಳಲನ್ನು ಪರಾಶರ ಮುನಿಗಳ ಹತ್ತಿರ ತೋಡ್ಕೊಳ್ತಾಳೆ. ಪರಾಶರರಿಗೆ ಇದನ್ನು ಕೇಳಿ ಮರುಕವೆನಿಸಿಬಿಡುತ್ತದೆ. ತಕ್ಷಣ ಕಮಂಡಲದಲ್ಲಿನ ನೀರನ್ನು ಅವಳಿಗೆ ಸಿಂಪಡಣೆ ಮಾಡ್ತಾರೆ. ಆ ನೀರಿನಿಂದ ಸತ್ಯವತಿಯ ದುರ್ಗಂಧವೆಲ್ಲ ಮಾಯವಾಗಿ ಅವಳ ಸುಗಂಧದ ಪರಿಮಳ ಯೋಜನ ದೂರ ಹರಡುವಂತಾಯಿತು. ಇದರಿಂದ ಮೊದಲೇ ಕಾಮೋದ್ರೇಕದಲ್ಲಿದ್ದಂತಹ ಪರಾಶರರು ಇನ್ನೂ ಮೋಹಕಗೊಳ್ಳುತ್ತಾರೆ. ನಂತರ ಪರಾಶರರು ಹಾಗೂ ಸತ್ಯವತಿಯ ಪ್ರೇಮ ಕಾಮದಾಟ ಶುರುವಾಯಿತು. ಪರಾಶರರು ಸತ್ಯವತಿಯ ಸೇವನೆಯನ್ನು ಮುಗಿಸಿ ಹೊರಡಲು ಸಿದ್ಧವಾದಾಗ, ಮಹರ್ಷಿಗಳೇ, ನನ್ನ ಗತಿಯೇನು ಎಂದು ಸತ್ಯವತಿ ಮೆಲ್ಲದನಿಯಲ್ಲಿ ಕೇಳ್ತಾಳೆ. ಆಗ ಪರಾಶರರು, ನಿನಗೆ ಜನಿಸುವ ಮಗನೇ ನಿನಗೆ ದಾರಿ ತೋರಿಸುತ್ತಾನೆ, ಚಿಂತಿಸಬೇಡ ಎಂದು ಹೇಳಿ ಹೊರಟು ಹೋಗ್ತಾರೆ. ನಂತರ ಸತ್ಯವತಿ ಹಾಗೂ ಪರಾಶರರ ದೆಸೆಯಿಂದ ಸತ್ಯವತಿ ಗರ್ಭಿಣಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಸತ್ಯವತಿ ಹಾಗೂ ಪರಾಶರರಿಂದ ಹುಟ್ಟಿದ ಮಗುವೇ ವ್ಯಾಸ ಮಹರ್ಷಿಗಳು. ವ್ಯಾಸರು ಹುಟ್ಟಿದ ತಕ್ಷಣ ನಡೆದು ಹೋಗಲಾರಂಭಿಸಿಬಿಡ್ತಾರೆ. ಸತ್ಯವತಿಯ ಮುಂದೆ ಕೈ ಮುಗಿದು ನಿಂತ ವ್ಯಾಸರು, ಅಮ್ಮ, ನೀನೇ ನನ್ನ ತಾಯಿ. ಮುಂದೆ ನಿನ್ನನ್ನು ಚಂದ್ರವಂಶದ ರಾಜ ಶಂತನು ಮದುವೆಯಾಗುತ್ತಾನೆ. ನಿನಗೆ ಏನಾದರೂ ಆಪತ್ತು ಬಂದಲ್ಲಿ ನನ್ನನ್ನು ಸ್ಮರಿಸು, ನಾನು ಬಂದು ನಿನ್ನ ಕಷ್ಟವನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿ ಬದರಿಕಾ ಆಶ್ರಮದ ಕಡೆಗೆ ಹೋಗಿ ತಪಸ್ಸಿನಲ್ಲಿ ಮಗ್ನರಾಗ್ತಾರೆ. ಇತ್ತ ಪರಾಶರರ ವರದಿಂದ ಬೆಸ್ತರ ಹೆಣ್ಣು ಸತ್ಯವತಿ ಮತ್ತೆ ಕನ್ಯೆಯಾಗಿದ್ದಳು. ವಸಿಷ್ಠರ ಮೊಮ್ಮಗನಾದ ಪರಾಶರರು ಸಕಲ ಬುದ್ಧಿ ಶಕ್ತಿಯನ್ನು ಹೊಂದಿದ ಪುತ್ರರನ್ನು ಪಡೆದು ಪಿತೃದೇವತೆಗಳ ಮಗಳಾದವಳೆ ಸತ್ಯವತಿ ಅಂತ ತಿಳಿದು ಅವಳ ಉದ್ಧಾರದ ಬಗೆಗಿನ ಸಹ ಕಾರ್ಯವನ್ನು ಮಾಡಿದ್ದರು. ಇದಾದ ನಂತರ ಶಂತನು ಮಹಾರಾಜ ಹಳ್ಳಿಗೆ ಬಂದಿದ್ದು ಸುಗಂಧಿನಿಯಾದಂತಹ ಸತ್ಯವತಿಯನ್ನು ಮದುವೆಯಾಗುವಂತೆ ಕೇಳಿತ್ತು. ಅದಕ್ಕೆ ಸತ್ಯವತಿ ತನ್ನ ಬೇಡಿಕೆಗಳನ್ನು ಶಂತನು ಮಹಾರಾಜನ ಮುಂದೆ ಇಟ್ಟಿದ್ದು. ಇದನ್ನು ತಿಳಿದು ದೇವವ್ರತ ಪ್ರತಿಜ್ಞೆಯನ್ನು ಮಾಡಿ ತಂದೆಗೆ ಮದುವೆ ಮಾಡಿಸಿ ಭೀಷ್ಮ ಎಂಬ ಹೆಸರನ್ನು ಪಡೆದಿದ್ದು ನಿಮಗೆಲ್ಲ ತಿಳಿದೇ ಇದೆ. ಮಹಾರಾಜ ಶಂತನು ದೇವವ್ರತನ ಶ್ರೇಷ್ಠವಾದ ಪ್ರತಿಜ್ಞೆಯನ್ನು ತಿಳಿದು ಅತ್ಯಂತ ಗೌರವದಿಂದ ಅವನನ್ನು ಕರೆದು, ಮಗನೇ, ನನಗಾಗಿ ನೀನು ಮಾಡಿದ ತ್ಯಾಗವು ಅಪೂರ್ವವಾದದ್ದು. ಆದ್ದರಿಂದ ನಿನಗೆ ಇಚ್ಛಾಮರಣವಾದಂತಹ ವರವನ್ನು ನೀಡುತ್ತೇನೆ ಅಂತ ಹೇಳಿ ಪ್ರಸನ್ನಗೊಳಿಸ್ತಾನೆ. ಇದರಿಂದ ಭೀಷ್ಮ ಪಿತಾಮಹ ಪೂರೂರವನಿಂದ ಹಿಡಿದರೆ 38ನೇ ತಲೆಮಾರಿನವನು, ಭರತ ಚಕ್ರವರ್ತಿಯಿಂದ 16ನೇಯವನು, ಹಸ್ತಿನಾವತಿಯನ್ನು ಕಟ್ಟಿದ ಹಸ್ತಿಯಿಂದ 11ನೇ ತಲೆಯವನು, ಇನ್ನು ಕುರುವಂಶದಿಂದ 7ನೇ ತಲೆಮಾರಿನ ಯುವರಾಜನಾದ ಭೀಷ್ಮ ಎಲ್ಲ ರೀತಿಯಿಂದ ರಾಜ್ಯವನ್ನು ನೋಡಿಕೊಳ್ತಾನೆ. ಶಂತನು ರಾಜ ಸತ್ಯವತಿಯೊಂದಿಗೆ ಸಂಸಾರ ಪ್ರಾರಂಭ ಮಾಡಿದ ಸಾಕ್ಷಿಯಾಗಿ ಸತ್ಯವತಿ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂಬ 2 ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಕೆಲವು ಕಾಲದ ನಂತರ ಶಂತನು ಮಹಾರಾಜ ತನ್ನ ಕೊನೆಯುಸಿರೆಳ್ತಾನೆ. ನಂತರ ಭೀಷ್ಮ ಪಿತಾಮಹ ತನ್ನ ಪ್ರತಿಜ್ಞೆಯಂತೆ ಬಾಲಕನಾದ ಚಿತ್ರಾಂಗದನಿಗೆ ಪಟ್ಟ ಕಟ್ತಾನೆ ಮತ್ತು ತಾನು ಹಸ್ತಿನಾವತಿಯ ಪಾಲಕನಾಗಿ ಪೋಷಕನಾಗಿ ಮುಂದುವರಿತಾನೆ. ಚಿತ್ರಾಂಗದ ವಯಸ್ಸಿಗೆ ಬಂದ ನಂತರ ಚಂದ್ರವಂಶದ ಚಿತ್ರಾಂಗದನಿಗೂ ಹಾಗೂ ಗಂಧರ್ವ ರಾಜನಿಗೂ ಯುದ್ಧ ಶುರುವಾಗ್ತದೆ. ಆ ಯುದ್ಧದಲ್ಲಿ ದುರದೃಷ್ಟವಶಾತ್ ಚಿತ್ರಾಂಗದ ಮರಣ ಹೊಂದಿದ. ಹೀಗಾಗಿ ಭೀಷ್ಮರು ವಿಚಿತ್ರ ವೀರ್ಯನನ್ನು ಸಿಂಹಾಸನದಲ್ಲಿ ಕೂರಿಸ್ತಾರೆ. ಅಷ್ಟರಲ್ಲಾಗಲೇ ವಿಚಿತ್ರ ವೀರ್ಯ ಮದುವೆ ವಯಸ್ಸಿಗೆ ಬಂದಿದ್ದ.
ಇದನ್ನು ಅರಿತಂಥ ಭೀಷ್ಮ ಪಿತಾಮಹರು ಇನ್ನು ಇವನಿಗೆ ಮದುವೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸ್ನೇಹಿತರೆ, ವಿಚಿತ್ರ ವೀರ್ಯನ ಮದುವೆಯ ಸಲುವಾಗಿ ಭೀಷ್ಮ ಪಿತಾಮಹ ಗುರು ಪರಶುರಾಮರೊಡನೆ ಯುದ್ಧ ಮಾಡಬೇಕಾಗಿ ಬರುತ್ತದೆ. ಯುದ್ಧ ಯಾಕೆ ಆರಂಭವಾಯಿತು ಹಾಗೂ ಯುದ್ಧದಲ್ಲಿ ಯಾರು ಗೆಲ್ತಾರೆ, ಆ ಯುದ್ಧದ ಪರಿಣಾಮ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇದೇ ರೀತಿ ಹಲವಾರು ನೈಜ ಹಾಗೂ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನೋಡಲು ನಮ್ಮ ಫ್ಯಾಕ್ಟ್ ಫೈಂಡರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.